ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಇಂದಿನ ಮೀನ್ಸ್ ಮಾರ್ಚ್ 7ರ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂತಹ ಟಾಪ್ 35 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾವು ಇಲ್ಲಿವರೆಗೂ ಮಾಡಿರ್ತಕ್ಕಂತಹ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಹಾಗೆ GK ಕ್ಲಾಸ್ಗಳನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅದು ನಿಮಗೆ ಖಂಡಿತವಾಗ್ಲೂ ಸಹ ಉಪಯೋಗ ಆಗುತ್ತೆ ಮುಂಬರ್ತಕ್ಕಂಥ ಎಕ್ಸಾಮ್ಗಳಿಗೆ. ಓಕೆ, ಅಂಡ್ ನೆಕ್ಸ್ಟ್ ನಮ್ಮ ಭಾರತದ ಪ್ರೆಸಿಡೆಂಟ್ ಆಗಿರ್ತಕ್ಕಂತಹ ದ್ರೌಪದಿ ಮುರ್ಮು ಅವರು ಏನಿದಾರಲ್ವಾ, ಸೊ ಇವರು ಹಲವಾರು ರಾಜ್ಯಗಳ ರಾಜ್ಯಪಾಲರನ್ನ ಹಾಗೆ ಈ ಒಂದು ಲೆಫ್ಟಿನೆಂಟ್ ಗವರ್ನರ್ಗಳನ್ನ ಬದಲಾವಣೆ ಮಾಡಿದ್ದಾರೆ, ಸರಿನಾ? ಸೊ ಆ ಒಂದು ವಿಷಯದ ಮೇಲೆ ಸಪ್ರೇಟ್ ಆಗಿ ಒಂದು ಕ್ಲಾಸ್ನ ಮಾಡಲಾಗ್ತದೆ. ಸೊ ಆ ಒಂದು ಕ್ಲಾಸ್ ಇಂದು ಸಾಯಂಕಾಲ ಅಪ್ಲೋಡ್ ಆಗ್ತದೆ. ಸೊ ಎಲ್ಲರೂ ಸಹ ಮೀನ್ಸ್ ನೀವು RRBಗಾದ್ರೂ ಓದ್ತಾ ಇರಿ, SSCಗಾದ್ರೂ ಓದ್ತಾ ಇರಿ, ಇಲ್ಲಾಂದ್ರೆ ನೀವು ಡಿಗ್ರೂಪ್ಗಾದ್ರೂ ಓದ್ತಾ ಇರಿ, ಇಲ್ಲಾಂದ್ರೆ JEಗಾದ್ರೂ ಓದ್ತಾ ಇರಿ. ಸೊ ಆ ಒಂದು ಕ್ಲಾಸ್ನ ನೋಡ್ಕೊಳ್ಳಿ, ಯಾಕೆಂದ್ರೆ ನಿಮಗೆ ಅಲ್ಲಿಂದ ಪ್ರಶ್ನೆಗಳು ಬರೋ ಚಾನ್ಸಸ್ ಸಾಕಷ್ಟಿರುತ್ತೆ. ಯಾಕೆ ಅಂತಂದ್ರೆ ಒಂದೇ ರಾಜ್ಯದ್ದು ಅಥವಾ ಒಂದೇ ಒಂದು ರಾಜ್ಯಕ್ಕೆ ಗವರ್ನರ್ಗಳನ್ನ ನೇಮಕ ಮಾಡಿದ್ರು ಅಂತ ಕೇಳಿದ್ರೆ ಅದು ಅಷ್ಟು ಇಂಪಾರ್ಟೆಂಟ್ ಆಗ್ತಿರ್ಲಿಲ್ವೇನೋ. ಬಟ್ ಈ ಹಲವಾರು ರಾಜ್ಯಗಳದ್ದು ಓಕೆ ಮಿನಿಮಮ್ ಏನಿಲ್ಲ ಅಂದ್ರೂ ಸಹ ಒಂದು 6-7 ರಾಜ್ಯಗಳ ಈ ಗವರ್ನರ್ಗಳನ್ನ ಹಾಗೆ ಒಂದು 2-3 ರಾಜ್ಯಗಳ ಮೀನ್ಸ್ ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳನ್ನ ಇಂಟರ್ಚೇಂಜ್ ಮಾಡಿದ್ದಾರೆ, ಸರಿನಾ? ಸೊ ಆದ ಕಾರಣಕ್ಕಾಗಿ ಈ ಒಂದು ನ್ಯೂಸ್ ಏನಿದೆ ಅಲ್ವಾ, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿಂದ ನಿಮಗೆ ಪ್ರಶ್ನೆನ ಕೇಳ್ತಾನೆ, ಸರಿನಾ? ಸೊ ಅದ್ರ ಬಗ್ಗೆ ಸಪ್ರೇಟ್ ಆಗಿ ಒಂದು ಕ್ಲಾಸ್ ಮಾಡಲಾಗಿರುತ್ತೆ. ಸೊ ಅದನ್ನ ನೀವು ಇಂದು ಸಾಯಂಕಾಲ ವೀಕ್ಷಿಸಿ ಅಂತ ಹೇಳ್ತೇನೆ. ಓಕೆ, ಸೊ ಹಾಗಾದ್ರೆ ಬನ್ನಿ ಇಂದಿನ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಏನಿದೆ ಮೊದಲ ಪ್ರಶ್ನೆ? ಕೇಂದ್ರ ಸಚಿವ JP ನಡ್ಡಾ ಅವರು ಇತ್ತೀಚೆಗೆ ಉದ್ಘಾಟನೆ ಮಾಡಿರ್ತಕ್ಕಂತಹ ಬಯೋಫಾರ್ಮಾ ಶಕ್ತಿ ಉಪಕ್ರಮಕ್ಕಾಗಿ ಎಷ್ಟು ಕೋಟಿ ರೂಪಾಯಿಗಳನ್ನು ಘೋಷಿಸಿದ್ದಾರೆ ಅಂತ ಕೊಟ್ಟಿದ್ದಾನೆ, ಸರ್ನ ಯಾವುದು ಈ ಒಂದು ಬಯೋಫಾರ್ಮಾ ಶಕ್ತಿ ಅಂತ ಇದೆ ಅಂತೆ. ಯಾರು ಇದನ್ನ ಘೋಷಣೆ ಮಾಡಿದ್ದಾರೆ ಅಂತ ಕೇಳಿದ್ರೆ JP ನಡ್ಡಾ ಅವರು ಇದನ್ನ ಘೋಷಣೆ ಮಾಡಿದ್ದಾರೆ ಅಂತೆ. ಓಕೆ, ಸೊ ಇವರು ಏನಾಗಿದ್ದಾರೆ, ಒಂದು ಕೇಂದ್ರ ಸಚಿವರಾಗಿದ್ದಾರೆ. ಹಾಗಾದ್ರೆ ಎಷ್ಟು ಕೋಟಿ ರೂಪಾಯಿಗಳನ್ನ ಇದಕ್ಕೆ ಕೊಟ್ಟಿದ್ದಾರೆ? ಯಾವುದಕ್ಕೆ? ಒಂದು ಬಯೋಫಾರ್ಮಾ ಶಕ್ತಿಗೆ. ಎಷ್ಟು ಕೋಟಿ ಕೊಟ್ಟಿದ್ದಾರೆ ಸರ್? ಆಪ್ಷನ್ ಎ 5,000 ಕೋಟಿ, ಆಪ್ಷನ್ ಬಿ 10,000 ಕೋಟಿ, ಆಪ್ಷನ್ ಸಿ 13,000 ಕೋಟಿ, ಅಂಡ್ ಆಪ್ಷನ್ ಡಿ ಏನಿದೆ ಅಂದ್ರೆ ಈ ಒಂದು 15,000 ಕೋಟಿ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಅಂತ ಹೇಳ್ತೀವಿ. ಈ ಒಂದು 13,000 ಕೋಟಿಯನ್ನ ಈ ಒಂದು ಬಯೋಫಾರ್ಮಾ ಶಕ್ತಿಗೆ ನೀಡಿದ್ದಾರೆ. ಓಕೆ, ನೆನ್ಪಿಟ್ಕೊಳ್ಳಿ. ಸೊ ಈ ರೀತಿ ಡಾಟಾ ನಿಮಗೆ CHSL, CGL ಆ್ಯಂಡ್ ದೆನ್ RRB NTPC ಲೆವೆಲ್ ಎಕ್ಸಾಮ್ಗಳಲ್ಲಿ ನಿಮಗೆ ಕೇಳ್ತಾನೆ. ಓಕೆ, ಎಕ್ಸಾಕ್ಟ್ ಡಾಟಾ ನಿಮಗೆ ನಂಬರ್ ನೆನಪಿರಬೇಕು. ಆ್ಯಂಡ್ ದೆನ್ ನೆಕ್ಸ್ಟ್ ಎರಡನೇ ಪ್ರಶ್ನೆ, ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸಿದ ರಾಷ್ಟ್ರೀಯ ಆಡಳಿತ ಸಮ್ಮೇಳನ 2026 ಇತ್ತೀಚೆಗೆ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾನೆ. ಸರಿನಾ, ಯಾವುದು ಈ ಒಂದು ರಾಷ್ಟ್ರೀಯ ಆಡಳಿತ ಸಮ್ಮೇಳನ ಎಲ್ಲಿ ನಡೆದಿದೆ ಅಂತ, ಸರಿನಾ? ಸೊ ಇದು ಯಾವುದ್ರ ಮೇಲೆ ಕೇಂದ್ರೀಕರಿಸಿದೆ ಅಂತ ಕೇಳಿದ್ರೆ ಈ ಒಂದು ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಯ ಮೇಲೆ ಇದು ಕೇಂದ್ರೀಕರಿಸಿದೆ. ಹಾಗಾದ್ರೆ ಶ್ರೀನಗರ, ಜಮ್ಮು, ನವದೆಹಲಿ ಮತ್ತು ಈ ಒಂದು ಚಂಡೀಗಢದಲ್ಲಿ ಯಾವುದಾಗಬಹುದು? ಯಾವುದಾಗುತ್ತೆ ಸರ್? ಯಾವುದಾಗುತ್ತೆ ಅಂದ್ರೆ ಸರ್ ದ್ಯಾಟ್ ಈಸ್ ಈ ಆಪ್ಷನ್ ಬಿ ಆಗಿರ್ತಕ್ಕಂತಹ ಜಮ್ಮು ಅಂತ ಹೇಳ್ತೀವಿ. ಸರ್ ನಾ ಜಮ್ಮು ಕಾಶ್ಮೀರ ಅಥವಾ ಜಮ್ಮು ಅಂತ ಕೇಳಿದ್ರೆ ಜಮ್ಮು ಸಿಟಿ ಅಂತ ಹೇಳಬೇಕಾಗತ್ತೆ. ಓಕೆ, ಜಮ್ಮು ಅನ್ನೋದೇ ಬೇರೆ ನಿಮಗೆ, ಆ್ಯಂಡ್ ಕಾಶ್ಮೀರ ಅನ್ನೋದೇ ಬೇರೆ. ಸೊ ಜಮ್ಮು ಆ್ಯಂಡ್ ಕಾಶ್ಮೀರ ಅಂತ ನಾವು ಹೇಳಬೇಕಾಗತ್ತೆ. ಓಕೆ, ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಜಮ್ಮು ಅಂತ ಹೇಳ್ತೀವಿ, ಆಪ್ಷನ್ ಬಿ ಜಮ್ಮು ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಉಡಾನ್ ಯೋಜನೆಯಡಿಯಲ್ಲಿ ಭಾರತದಲ್ಲಿ ಕಾರ್ಯಾಚರಣೆಯಲ್ಲಿರುವ ವಿಮಾನ ನಿಲ್ದಾಣಗಳ ಸಂಖ್ಯೆ 74ರಿಂದ ಎಷ್ಟಕ್ಕೆ ಏರಿಕೆಯಾಗಿದೆ? ಓಕೆ, ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ಲಾಸ್ಟ್ ಇಯರ್ ನಿಮಗೆ RRB NTPC ಎಕ್ಸಾಮಲ್ಲಿ ಇದೇ ರೀತಿಯ ಪ್ರಶ್ನೆ ಫೋಕಸ್ ಮಾಡಿದ್ದ. ಸೊ ಈ ರೀತಿಯ ಉಡಾನ್ ಯೋಜನೆಯಡಿಯಲ್ಲಿ ಎಷ್ಟು ವಿಮಾನ ನಿಲ್ದಾಣಗಳು ಬರ್ತಾ ಇದಾವೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಬೇರೆ ಬೇರೆ ಏನೇನಿದೆ ಅಲ್ವಾ ಸ್ಕೀಮ್ಗಳ ಅಡಿಯಲ್ಲಿ ಎಷ್ಟು ನಂಬರ್ಗಳು ಬರ್ತವೆ ಅಂತ ನಿಮಗೆ ಕೇಳಿದ್ದಾನೆ. ಓಕೆ, ಸೊ ಅದಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ 74 ಇತ್ತು, 74 ಇರೋದು ಇವಾಗ ಪ್ರಸ್ತುತ ಎಷ್ಟಾಗಿದ್ದಾವೆ? 120ಕ್ಕಿಂತ ಹೆಚ್ಚಾಗಿದ್ದಾವೆ, 140ಕ್ಕಿಂತ ಹೆಚ್ಚು, ಆ್ಯಂಡ್ 160, ಆ್ಯಂಡ್ 200ಕ್ಕಿಂತ ಹೆಚ್ಚು ಅಂತ ಕೊಟ್ಟಿದ್ದಾನೆ. ಸೊ ಎಷ್ಟಾಗ್ಬೋದು ಇದಕ್ಕೆ? ಎಷ್ಟು ಅಂತ ಕೇಳಿದ್ರೆ 160ಕ್ಕಿಂತ ಹೆಚ್ಚಾಗಿದ್ದಾವೆ ಪ್ರಸ್ತುತ ಈ ಒಂದು ಉಡಾನ್ ಯೋಜನೆಯಡಿಯಲ್ಲಿ ಕಾರ್ಯಾಚರಣೆಯಲ್ಲಿರ್ತಕ್ಕಂತಹ ವಿಮಾನ ನಿಲ್ದಾಣಗಳ ಸಂಖ್ಯೆಯನ್ನು ನಮ್ಮ ಭಾರತದಲ್ಲಿ. ಓಕೆ, ಸೊ ಯಾರಿಗಾದರೂ ಫಾಸ್ಟ್ ಆಗಿ ಅನಿಸ್ತಾ ಇತ್ತು ಅಂದರೆ ಪ್ಲೀಸ್ ನೀವು ಯೂಟ್ಯೂಬ್ ಫೀಚರ್ನ ಯೂಸ್ ಮಾಡ್ಕೊಳ್ಳಿ. ಪ್ಲೀಸ್ ನೀವು 0.9x ಅಲ್ಲಿ ಕ್ಲಾಸ್ನ ಕೇಳಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಾನವ ವನ್ಯಜೀವಿ ಸಂಘರ್ಷವನ್ನು ಕಡಿಮೆ ಮಾಡಲು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರು ಪ್ರಾರಂಭಿಸಿರುವ ಯೋಜನೆಯ ಹೆಸರೇನು ಅಂತ. ಸರಿನಾ? ಸೊ ಇದು ಸೆಂಟ್ರಲ್ಗೆ ಯೂಸ್ ಆಗುತ್ತೋ ಇಲ್ವೋ ಸ್ವಲ್ಪ, ಬಟ್ ಸ್ಟೇಟ್ ಗೌರ್ಮೆಂಟಲ್ಲಿ ಇದನ್ನ ಕೇಳೋ ಚಾನ್ಸ್ ಸ್ವಲ್ಪ ಇರುತ್ತೆ, ಯಾಕೆಂದರೆ ನಮ್ಮ ನೆರೆಯ ರಾಜ್ಯ. ಸೊ ಆ ಕಾರಣದಿಂದಾಗಿ ಸೊ ಯಾವ ಒಂದು ಯೋಜನೆಯನ್ನು ಘೋಷಣೆ ಮಾಡಿದರೆ ಪ್ರಾಜೆಕ್ಟ್ ಹನುಮಾನ್, ಗಜಮಿತ್ರ, ವನ್ಯರಕ್ಷಾ ಮತ್ತು ಈ ಒಂದು ಆಪ್ಷನ್ ಡಿ ಆಗಿರ್ತಕ್ಕಂಥ ಆಪರೇಷನ್ ವೈಲ್ಡ್ ಲೈಫ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಹೇಳ್ಬೋದಾ ಯಾವುದು ಅಂತ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಪ್ರಾಜೆಕ್ಟ್ ಹನುಮಾನ್ ಅಂತ ಹೇಳ್ತೀವಿ. ಸರ್ನ ಯಾವುದು ಈ ಒಂದು ಪ್ರಾಜೆಕ್ಟ್ ಹನುಮಾನನ್ನ ಪವನ್ ಕಲ್ಯಾಣ್. ಓಕೆ, ಸೊ ಮೀನ್ಸ್ ನೋಡಿ ಏನು ಕೋಇನ್ಸಿಡೆನ್ಸ್ ಆಗುತ್ತೆ ಇಲ್ಲಿ, ಪವನ ಅಂದ್ರೂ ಸಹ ಅದೇ ಹನುಮಾನ್, ಆ್ಯಂಡ್ ನೀವು ಒಂದು ಹನುಮಾನ್ ಅಂದ್ರೂ ಸಹ ಅದೇ ಹನುಮಾನ್. ಓಕೆ, ಸೊ ಮಿಕ್ಸ್ ಆಯ್ತಲ್ವಾ? ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಪವನ್ ಕಲ್ಯಾಣ್, ಪವನಪುತ್ರ ಹನುಮಾನ್. ಓಕೆ, ಯಾವುದು ಪ್ರಾಜೆಕ್ಟ್ ಹನುಮಾನ್ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ 5ನೇ ಪ್ರಶ್ನೆ ಆಗಿರ್ತಕ್ಕಂಥದ್ದು ಏನಿದೆ ಅಂದರೆ ಈ ಒಂದು ಮಾರ್ಚ್ 2026 ಹೊತ್ತಿಗೆ ಭಾರತದ ಯಾವ ರಾಜ್ಯವು ಮೃತ ದೇಹದಿಂದ ಅಂಗಾಂಗ ದಾನ ಮಾಡುವುದರಲ್ಲಿ ಮೊದಲ ಸ್ಥಾನದಲ್ಲಿದೆ ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ಒಂದು ಡಿಸೀಸ್ ಆರ್ಗನ್ ಡೊನೇಷನ್ ಮಾಡೋದ್ರಲ್ಲಿ ಯಾವುದು ಮೊದಲ ಸ್ಥಾನದಲ್ಲಿದೆ ಅಂತ? ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು ಮತ್ತು ಕೇರಳ. ಯಾವುದು ಸರಿ? ಇರೋದು ಆರ್ಗನ್ ಡೊನೇಷನಲ್ಲಿ ಯಾವುದು ಫಸ್ಟ್ ಇದೆ?
ಯಾವುದು ಸರ್? ನಮ್ಮ ಕರ್ನಾಟಕವಾ ಅಥವಾ ಮಹಾರಾಷ್ಟ್ರವಾ ಅಥವಾ ತಮಿಳ್ನಾಡ? ಯಾವುದು ಹೇಳ್ಬೋದಾ? ಹೇಳಿ ನೋಡುವ ಇದಕ್ಕೆ. ಸೊ ಇದಕ್ಕೆ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಸಿ ಅಂತ ಹೇಳ್ತೀವಿ, ಯಾವುದು? ತಮಿಳ್ನಾಡು, ಸರಿನಾ? ಸೊ ಜನ ರೂಢ ಆಗಿದ್ರು ಸಹ ಈ ಒಂದು ದಾನ ಮಾಡೋರಲ್ಲಿ ಶ್ರೇಷ್ಠವಾಗಿದ್ದಾರೆ ನೋಡಿ ಇವರು. ಸೊ ಹಾಗೆ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಕಾವೇರಿ 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 ಅಂತ ನಮ್ಮ ಬೆನ್ನತ್ತಾರೆ, ಬಟ್ ಆದರೂ ಸಹ ಎಷ್ಟು ಒಳ್ಳೆಯವರಿದ್ದಾರೆ ನೋಡಿ, ಎಷ್ಟು ಅವರು ಹೃದಯ ಒಳ್ಳೇದಿದೆ. ಸೊ ದಾನ ಮಾಡ್ತಾ ಇದ್ದಾರೆ ಅಂತ ನೆನಪಿಟ್ಕೊಳ್ಳಿ. ಸೊ ನೆನಪುಳಿದೇ ಉಳಿತಾರೆ ಯಾರು? ಈ ಒಂದು ತಮಿಳ್ನಾಡವರು. ಓಕೆ, ಅಂದರೆ ನೆಕ್ಸ್ಟ್ ಪ್ರಶ್ನೆ, ಬುಡಕಟ್ಟು ಪರಂಪರೆಯನ್ನು ಪ್ರದರ್ಶಿಸಲು ರಾಷ್ಟ್ರಪತಿಯವರು ಡಾರ್ಜಿಲಿಂಗ್ ಹಿಲ್ ಫೆಸ್ಟಿವಲ್ ಅನ್ನು ಎಲ್ಲಿ ಉದ್ಘಾಟನೆ ಮಾಡಿದರು ಅಂತ ಕೇಳಿದ್ದೇನೆ. ಸರ್ ಯಾವುದು ಒಂದು ಡಾರ್ಜಿಲಿಂಗ್ ಹಿಲ್ ಫೆಸ್ಟಿವಲ್ ಎಲ್ಲಿ ಉದ್ಘಾಟನೆ ಮಾಡಿದ್ರು ಸರ್? ಪ್ರಗತಿ ಮೈದಾನದಲ್ಲಿ, ಲೋಕಭವನದಲ್ಲಿ, ಕೆಂಪುಕೋಟೆಯಲ್ಲಿ, ರಾಷ್ಟ್ರಪತಿ ನಿಲಯಂನಲ್ಲಿ ಅಂತ ಕೊಟ್ಟಿದ್ದಾನೆ. ಎಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಇದನ್ನ? ಎಲ್ಲಿ ಅಂದರೆ ಸರ್ ದ್ಯಾಟ್ ಈಸ್ ಇನ್ ಲೋಕಭವನ ಅಂತ ಹೇಳ್ತೀವಿ ಸರ್. ಮೀನ್ಸ್ ಈ ಒಂದು ಹಳೆಯ ರಾಜಭವನ ಏನಿತ್ತಲ್ವಾ, ಹಳೆಯ ರಾಜಭವನಕ್ಕೆ ನಾವು ಇವಾಗ ಏನಂತ ಹೇಳ್ತೀವಿ ಅಂದರೆ ಲೋಕಭವನ ಅಂತ ಹೇಳ್ತೀವಿ. ಆ ಒಂದು ಲೋಕಭವನದಲ್ಲಿ ಇದನ್ನ ಉದ್ಘಾಟನೆ ಮಾಡಿದ್ದಾರೆ. ಯಾರು ಉದ್ಘಾಟನೆ ಮಾಡಿದ್ದಾರೆ ಅಂತ ಕೇಳಿದ್ರೆ ನಮ್ಮ ಭಾರತದ ರಾಷ್ಟ್ರಪತಿಯಾಗಿರ್ತಕ್ಕಂಥ ಈ ದ್ರೌಪದಿ ಮುರ್ಮು ಅವರು. ಯಾವ ಬುಡಕಟ್ಟು ಜನಾಂಗಕ್ಕೆ ಅವರು ಸೇರಿದ್ದವರಾಗಿದ್ದಾರೆ? ಅವರು ಸಂತಾಲ ಬುಡಕಟ್ಟಿಗೆ ಸೇರಿರ್ತಕ್ಕಂಥ ಮಹಿಳೆ ಆಗಿದ್ದಾರೆ. ಸೊ ಅವರು ಈ ಒಂದು ಡಾರ್ಜಿಲಿಂಗ್ ಹಿಲ್ ಫೆಸ್ಟಿವಲ್ ಅನ್ನು ಉದ್ಘಾಟನೆ ಮಾಡಿದರೆ ಇನ್ ಲೋಕಭವನದಲ್ಲಿ ಅನ್ನ ಮೀನ್ಸ್ ಹಳೆಯ ರಾಜಭವನ ಅಂತ ಹೇಳ್ತೀವಿ. ಓಕೆ, ಸೊ ನೆನಪುಳಿತದ? ಓಕೆ, ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಒಂದು ಲಡಾಖ್ನ ಮುದ್ ಕಣಿವೆಯ ಗ್ರಾಮಸ್ಥರು ಕಳೆದ 2 ದಶಕಗಳಿಂದ ಯಾವ ಪಕ್ಷಿಗಳ ಸಂತಾನೋತ್ಪತ್ತಿ ಅವಧಿಯಲ್ಲಿ ಅವುಗಳನ್ನು ಸಂರಕ್ಷಿಸುತ್ತಿದ್ದಾರೆ ಅಂತ? ಫ್ಲೇಮಿಂಗೋ, ರೆಡ್ಡಿ ಶೆಲ್ಡೆಕ್ ಆ್ಯಂಡ್ ನೀಲಗಿರಿ ವುಡ್ ಪಿಜನ್ ಆ್ಯಂಡ್ ನೀವು ಒಂದು ಸೈಬೀರಿಯನ್ ಕ್ರೇನ್ ಅಂತ ಕೊಟ್ಟಿದ್ದಾನೆ. ಯಾವುದಾಗುತ್ತೆ ಸರ್ ಇದಕ್ಕೆ ಸರಿಯಾದ ಉತ್ತರ? ಯಾವುದು? ನೀಲಗಿರಿ ವುಡ್ ಪಿಜನ್ ಆಗುತ್ತಾ? ನೀಲಗಿರಿ ವುಡ್ ಪಿಜನ್ ಕಂಡುಬರೋದು ನಮ್ಮ ಕರ್ನಾಟಕದಲ್ಲಿ, ತಮಿಳುನಾಡು ಆ್ಯಂಡ್ ದೆನ್ ಕೇರಳ ಭಾಗದಲ್ಲಿ. ಓಕೆ, ಅಂದರೆ ನಮ್ಮ ಸಹ್ಯಾದ್ರಿಯಲ್ಲಿ ಇದು ಕಂಡುಬರುತ್ತೆ. ಬಟ್ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಬಿ ಅಂತ ಹೇಳ್ತಿಬೇಕು. ಓಕೆ, ಯಾವುದಂದ್ರೆ ಒಂದು ರೆಡ್ಡಿ ಶೆಲ್ಡೆಕ್ ಅಂತ ಹೇಳ್ತೀವಿ. ಓಕೆ, ಈ ಒಂದು ರೆಡ್ಡಿ ಶೆಲ್ಡೆಕ್ ಅನ್ನೋದು ಇದೊಂದು ಪಕ್ಷಿಯಾಗಿದೆ. ಈ ಒಂದು ಪಕ್ಷಿಗಳ ಸಂತಾನೋತ್ಪತ್ತಿ ಅವಧಿಯಲ್ಲಿ ಅವುಗಳನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಯಾವ ಒಂದು ಕಣಿವೆಯ ಗ್ರಾಮಸ್ಥರು ಅಂತ ಕೇಳಿದ್ರೆ ಒಂದು ಮುದು ಕಣಿವೆಯ ಗ್ರಾಮಸ್ಥರು ಅಂತ ಹೇಳ್ತೀವಿ. ಹಾಗಾಗಿ ಒಂದು ಮುದು ಕಣಿವೆಯಲ್ಲಿ ಕಂಡು ಬರುತ್ತೆ ಅಂತ ಕೇಳ್ಬೋದು. ನಿಮಗೆ ಯಾವಾಗಲೂ ಹೇಳಬೇಕಾಗುತ್ತೆ ಸರ್ ದ್ಯಾಟ್ ಈಸ್ ಇನ್ ಲಡಾಖ್ ಅಂತ ಹೇಳಬೇಕಾಗುತ್ತೆ ನೀವು. ಯಾವುದು? ಈ ಒಂದು ಲಡಾಖಲ್ಲಿ ಈ ಒಂದು ಮುದು ಕಣಿವೆ ಕಂಡು ಬರುತ್ತೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಮಂಗಳ ಗ್ರಹದಲ್ಲಿ ಒಮ್ಮೆ ಸಮುದ್ರದ ದಡಗಳು ಇದ್ದವು ಎಂಬುದಕ್ಕೆ ಯಾವ ರೋವರ್ ಇತ್ತೀಚೆಗೆ ರಾಡಾರ್ ಪುರಾವೆಗಳನ್ನು ಕಂಡುಹಿಡಿದಿದೆ ಅಂತ? ಓಕೆ, ಸೊ ಅವ್ರಿಗೆ ಭೂಮಿ ಬೇಕಾಗಿಲ್ಲ, ಸೊ ಇವಾಗ ಮಂಗಳ ಗ್ರಹಕ್ಕೆ ಬೆನ್ನತ್ತಿದ್ದಾರೆ. ಸೊ ನೆನ್ಪಿಟ್ಕೊಳ್ಬೇಕಾಗುತ್ತೆ ನಾವು. ಏನು ಸಮುದ್ರದ ದಡಗಳಿತ್ತು ಅಂತೆ, ಅಲ್ಲಿ ಸಹ ಬೀಚ್ಗಳಿತ್ತು ಅಂತೆ, ಅಲ್ಲಿ ಸಹ ವೀಕೆಂಡಲ್ಲಿ ಟ್ರಿಪ್ ಹೋಗ್ತಿದ್ರಂತೆ. ಸೊ ಯಾವ ಒಂದು ರೋವರ್ ಕಂಡುಹಿಡಿದಿದೆ? ಯಾವ ರೋವರ್ ಸರ್? ಈ ಒಂದು ಪರ್ಸೆವರೆನ್ಸ್, ನಾಸಾ ಬಿಟ್ಟಿರ್ತಕ್ಕಂಥ ರೋವರ್, ಆ್ಯಂಡ್ ದೆನ್ ಜುರಾಂಗ್, ಈ ಒಂದು ಚೀನಾ ಬಿಟ್ಟಿರ್ತಕ್ಕಂಥ ರೋವರ್, ಆ್ಯಂಡ್ ದೆನ್ ಈ ಒಂದು ಕ್ಯೂರಿಯಾಸಿಟಿ. ನಿಮಗೂ ಇದೆಯಾ ಕ್ಯೂರಿಯಾಸಿಟಿ ಇದಕ್ಕೆ ಆನ್ಸರ್ ತಿಳ್ಕೊಳ್ಬೇಕು ಅಂತ? ಅದು ಯಾವುದು ಅಂದರೆ ನಾಸಾ. ಆ್ಯಂಡ್ ದೆನ್ ಆಪ್ಷನ್ ಡಿ ಏನಿದೆ ಅಂದರೆ ಒಂದು ಹೋಪ್ ಅಂತ ಇದೆ. ಹೋಪ್ UAE. ಓಕೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಹೇಳ್ತೀವಿ. ಓಕೆ, ಸೊ UAE ಸಹ ಹೋಪ್ ಇಟ್ಟಿದೆ, ಯಾಕೆಂದರೆ ಈ ಒಂದು ಇರಾನ್ನ ದಾಳಿಯಿಂದ. ಸೊ ಇಲ್ಲಿ ಯಾವುದಾಗುತ್ತೆ ಸರಿಯಾದ ಉತ್ತರ? ಯಾವುದು ಹೇಳ್ಬೋದಾ? ಯಾವುದು? ದ್ಯಾಟ್ ಈಸ್ ಈ ಒಂದು ಜುರಾಂಗ್ ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು ಜುರಾಂಗ್. ಏನು ಮಾಡಿದೆ? ಜುರಾಂಗ್ನ ಹೇಗೆ ನೆನ್ಪಿಟ್ಕೊಳ್ಳಿ? ಸುರಾಂಗ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಸುರಾಂಗ್ ಅಂದರೆ ಏನು? ನೀರಲ್ಲಿ ಬೀಳ್ತಿ ಹೋಗುತ್ತಾ? ಸೊ ಅದನ್ನು ಸುರಾಂಗ್ ಅಂತ ಹೇಳ್ತಾರೆ. ಓಕೆ, ಸೊ ಇದು ಸರ್ ನಿಮ್ಗೆ ಗೊತ್ತಿರಲಿ. ಸೊ ಈ ಒಂದು ಜುರಾಂಗ್ ಅನ್ನೋದು ಈ ಒಂದು ಚೀನಾದ ರೆಡಾರ್ ಆಗಿದೆ. ಸೊ ಅದು ಏನು ಮಾಡಿದೆ ಅಂತ ಕೇಳಿದ್ರೆ ಈ ಒಂದು ಮಂಗಳ ಗ್ರಹದಲ್ಲಿ ಒಮ್ಮೆ ಸಮುದ್ರದ ದಡಗಳು ಸಹ ಇತ್ತು ಅಂತ ಹೇಳಿದೆ. ಸೊ ಯಾವಾಗ ಬತ್ತು ಹೋಗಿದೆ? ಸೊ ಅವಾಗ ಯಾವಾಗ ಕಾಲದಲ್ಲಿ ಇತ್ತು ಗುರು ಅಂತ ಹೇಳಿದೆ. ಇವಾಗ ಯಾರು ಹೇಳಿದ್ದಾರೆ? ಚೀನಾದವರು ಹೇಳಿದ್ದಾರೆ. ಓಕೆ, ಸೊ ಯಾವ ಒಂದು ಯಾವುದು ರೋವರ್ ಹೇಳಿದೆ ಸರ್? ಸುರಾಂಗ್ ಅಲ್ಲ, ಜುರಾಂಗ್ ಹೇಳಿದೆ. ಓಕೆ, ಯಾವ್ದು ಹೇಳಿದೆ? ಒಂದು ಜುರಾಂಗ್ ಅನ್ನೋದು ಹೇಳಿದೆ. ಸುರಾಂಗ್ ಅಂದರೆ ಏನು? ಇನ್ನು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಡೈವ್ ಮಾಡ್ತೀವಿ ಹೋಗುತ್ತಾ? ಸೊ ಅದನ್ನು ನಾವು ಸುರಾಂಗ್ ಅಂತ ಹೇಳ್ತಾರೆ ಇಲ್ಲಿ. ಓಕೆ, ಸೊ ಇದು ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಮಾರ್ಚ್ 4, 2026 ಆಚರಿಸಲಾದ 55ನೇ ರಾಷ್ಟ್ರೀಯ ಸುರಕ್ಷತಾ ವಾರದ ಘೋಷವಾಕ್ಯ ಏನಾಗಿತ್ತು ಅಂತ ಕೇಳಿದ್ರೆ? ಓಕೆ, ನ್ಯಾಷನಲ್ ಸೇಫ್ಟಿ ವೀಕ್ ಅಂತ ಹೇಳ್ತೀವಿ. ಯಾವಾಗ ಆಚರಣೆ ಮಾಡ್ತೀವಿ ಸರ್ ಇದನ್ನು? ಮಾರ್ಚ್ 4ರಿಂದ ಮಾರ್ಚ್ 10ರವರೆಗೂ. ಹೆಸರನ್ನ ಎಲ್ಲಿವರೆಗೆ? ಮಾರ್ಚ್ 4ರಿಂದ ಮಾರ್ಚ್ 10ರವರೆಗೂ ನಾವು ರಾಷ್ಟ್ರೀಯ ಸುರಕ್ಷತಾ ವಾರ ಅಂತ ನಾವು ಆಚರಣೆಯನ್ನು ಮಾಡ್ತೀವಿ. ಸೊ ಇದು ಎಷ್ಟನೇ ಒಂದು ವಾರವಾಗಿತ್ತು ಅಂತ ಕೇಳಿದ್ರೆ ಇದು 55ನೇ ಈ ಒಂದು ಆವೃತ್ತಿಯಾಗಿತ್ತು. ಹಾಗಾದರೆ ಇದರ ಒಂದು ಥೀಮ್ ಏನು ಅಂತ? ಏನಾಗಿದೆ ಇದರ ಒಂದು ಥೀಮ್ ಅಂತ? ಸೊ ಏನಾಗಿದೆ? ಏನಂದರೆ ಸುರಕ್ಷತೆಯನ್ನು ಹೆಚ್ಚಿಸಲು ಜನರನ್ನು ತೊಡಗಿಸಿಕೊಳ್ಳಿ, ಶಿಕ್ಷಣ ನೀಡಿ ಮತ್ತು ಸಬಲೀಕರಣಗೊಳಿಸಿ ಅನ್ನೋದಾಗಿದೆ. ಓಕೆ, ಎಷ್ಟಿದೆ? ಅರ್ಧ ಎಕರೆ ಇದೆ ಇದು. ಸುರಕ್ಷತೆಯನ್ನು ಹೆಚ್ಚಿಸಲು ಜನರನ್ನು ತೊಡಗಿಸಿಕೊಳ್ಳಿ ಮತ್ತು ಶಿಕ್ಷಣ ನೀಡಿ ಮತ್ತು ಈ ಒಂದು ಸಬಲೀಕರಣಗೊಳಿಸಿ ಅನ್ನೋದಾಗಿದೆ ಸರ್. ಇದರ ಒಂದು ಥೀಮ್ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದು ಸಹ ಕೇಳೋ ಚಾನ್ಸಸ್ ನಿಮಗೆ ಸ್ವಲ್ಪ ಹೈ ಇರುತ್ತೆ, ಯಾಕಂದರೆ ಸೇಫ್ಟಿ ವೀಕ್ ಮೇಲೆ ನಿಮಗೆ ಜಾಸ್ತಿ ಫೋಕಸ್ ಮಾಡ್ತಾನೆ. ಓಕೆ, ಅದಕ್ಕೆ ನೀವು ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಯುನೆಸ್ಕೋ ಸಹಯೋಗದೊಂದಿಗೆ ಗುಜರಾತ್ನ ಯಾವ ನವೀಕರಿಸಬಹುದಾದ ಇಂಧನ ಯೋಜನೆಯನ್ನು ಜಾಗತಿಕ ಮಾದರಿಯಾಗಿ ವಿಶ್ವ ಇಂಜಿನಿಯರಿಂಗ್ ದಿನ 2026 ಪ್ರದರ್ಶಿಸಲಾಯಿತು ಅಂತ ಕೇಳಿದ್ದಾನೆ ಸರ್. ಯಾವಾಗ ಸರ್ ಇದನ್ನು? ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗಿದೆ ಸರ್. ಯಾವುದು ಅಂದರೆ ಒಂದು ಖಾವ್ಡಾ ಯೋಜನೆ ಸರ್. ಯಾವ ಯೋಜನೆ ಅಂದರೆ ಒಂದು ಖಾವ್ಡಾ ಯೋಜನೆ. ಯಾವ ಒಂದು ರಾಜ್ಯದ ಯೋಜನೆ ಆಗಿದೆ? ಗುಜರಾತ್ ರಾಜ್ಯದ ಒಂದು ನವೀಕರಿಸಬಹುದಾದ ಇಂಧನ ಯೋಜನೆ ಆಗಿದೆ ಸರಿನಾ. ಸೊ ಇದನ್ನು ಜಾಗತಿಕ ಮಾದರಿಯಾಗಿ ಘೋಷಣೆ ಮಾಡಬೇಕು ಅಂತ ಯಾರು ಇದನ್ನು ಸಹಯೋಗದೊಂದಿಗೆ ಪ್ರದರ್ಶನ ಮಾಡಿದ್ದಾರೆ? ಅದು ಯಾರು ಅಂದರೆ ಒಂದು ಯುನೆಸ್ಕೋ ಅಂತ ಹೇಳ್ತೀವಿ ಸರ್ನಾ. ಸೊ ಇದನ್ನು ಯಾವುದು ಅಂತ ಕೇಳಿದ್ರೆ ಆ ಒಂದು ಯೋಜನೆ ಒಂದು ಖಾವ್ಡಾ ಯೋಜನೆ ಅಂತ ಹೇಳ್ತೀವಿ. ಯಾವ ಯೋಜನೆ? ಈ ಒಂದು ಖಾವ್ಡಾ ಯೋಜನೆ. ಓಕೆ, ಅಂದರೆ ನೆಕ್ಸ್ಟ್ ಪ್ರಶ್ನೆ, ರಾಯಸೇನಾ ಡೈಲಾಗ್ 2026 ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಫಿನ್ಲೆಂಡ್ನ ಅಧ್ಯಕ್ಷರ ಅಲೆಕ್ಸಾಂಡರ್ ಸ್ಟಬ್ ಮತ್ತು ಭಾರತ ನಡುವೆ ಯಾವ ತಂತ್ರಜ್ಞಾನದ ನಡುವೆ
ಪಾಲುದಾರಿಕೆಯ ಬಗ್ಗೆ ಚರ್ಚೆ ನಡೆಯಿತು ಅಂತ ಕೇಳಿದ್ದೇನೆ. ಯಾವ ತಂತ್ರಜ್ಞಾನದ ಪಾಲುದಾರಿಕೆಯ ಒಂದು ಚರ್ಚೆ ನಡೆದಿದೆ, ಯಾರ್ಯಾರ ಮಧ್ಯ? ನಮ್ಮ ಭಾರತ ಮತ್ತು ಈ ಒಂದು ಫಿನ್ಲ್ಯಾಂಡ್ ಮಧ್ಯ. ಫಿನ್ಲ್ಯಾಂಡ್ನ ಅಧ್ಯಕ್ಷ ಯಾರು ಸರ್ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ದ್ಯಾಟ್ ಈಸ್ ಈ ಒಂದು ಸ್ಟಬ್. ಯಾವ ಸ್ಟಬ್? ಈ ಒಂದು ಅಲೆಕ್ಸಾಂಡರ್ ಸ್ಟಬ್ ಅಂತ ಹೇಳ್ತೀವಿ, ಸರಿನಾ? ಸೊ ಯಾವ ದೇಶದ ಅಧ್ಯಕ್ಷ? ಫಿನ್ಲ್ಯಾಂಡ್ ದೇಶದ ಅಧ್ಯಕ್ಷ. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಬೇಕಲ್ಲ. ಓಕೆ, ಸೊ ಕೆಲವೊಬ್ಬರಿಗೆ ಇದನ್ನು ನಿಮಗೆ ಯೂಸ್ ಇರಲಿಲ್ಲ ಅಂದರೆ ಜಸ್ಟ್ ಡಬಲ್ ಟ್ಯಾಪ್ ಮಾಡಿ ಮುಂದೆ ಹೋಗಿ. ಬಟ್ ಕೆಲವೊಂದು ಈ ಅಧ್ಯಕ್ಷರಾಗಿರಲಿ ಆ್ಯಂಡ್ ನಿಮ್ಗೆ ಕೆಲವೊಂದು ನೆನಪುಳಿಯಲ್ಲ ಆ್ಯಂಡ್ ದೆನ್ ಮತ್ತೆ ಅದು ಹೇಗೆ ಅಂದರೆ ರಿಪೀಟ್ ಆಗಲ್ಲ ನಮಗೆ. ಓಕೆ, ಇವಾಗ ಫಿನ್ಲ್ಯಾಂಡ್ ಅಧ್ಯಕ್ಷ ನಮ್ಮ ಭಾರತಕ್ಕೆ ಬಂದಿದ್ದಾನೆ, ಸೊ ಅದಕ್ಕೆ ಈ ಥರ ನ್ಯೂಸಲ್ಲಿ ಇದ್ದಾನೆ. ಸೊ ಮತ್ತೆ ನಾವೇನಾದರೂ ಫಿನ್ಲ್ಯಾಂಡ್ ಬಗ್ಗೆ ಓದಲ್ಲ. ಓಕೆ, ಮತ್ತೇನಾದರೂ ನ್ಯೂಸ್ ಪೇಪರಲ್ಲಿ ಬರುತ್ತಾ ಬಂದರೆ ಓಕೆ, ಅವರು ನಮಗೆ ನೆನಪಿರ್ತಾರೆ. ಬಟ್ ಈಗ ಒಂದೇ ಸರಿ ಬಂದಾಗ ಅದನ್ನು ನಾವು ಹೇಗೆ ನೆನಪಿಟ್ಕೊಳ್ಬೇಕು? ಏನಾದರೂ ಸಿಂಕ್ ಮಾಡ್ಕೊಳ್ಬೇಕು. ಓಕೆ, ಸಿಂಕ್ ಮಾಡ್ಕೊಂಡ್ರೆ ನೆನಪುಳಿತದೆ. ಇಲ್ಲಾಂದರೆ ನಮ್ಮ ಒಂದು ಡೈಲಿ ಲೈಫಲ್ಲಿ ಏನಾದರೂ ಆಗಿರಬೇಕು, ಅದಕ್ಕೆ ನಾವು ಸಿಂಕ್ ಮಾಡ್ಕೊಳ್ಬೇಕು. ಸರ್ ಹಾಗಾದರೆ ಈಗ ನೀವೇನಾದರೂ ಇದಕ್ಕೆ ನೆನ್ಪಿಟ್ಕೊಂಡಿದ್ದೀರಾ? ಹೌದು, ನೆನ್ಪಿಟ್ಕೊಂಡಿದ್ದೀನಲ್ಲ. ಲಾಸ್ಟ್ ಒಂದು ಮ್ಯಾಚ್ ಆಯಿತು, ಯಾವುದು? ಸೌತ್ ಆಫ್ರಿಕಾ ವರ್ಸಸ್ ಯಾವುದಂತ ಹೇಳ್ತೀವಿ ನಾವು, ಈ ನ್ಯೂಜಿಲೆಂಡ್ ಮ್ಯಾಚ್ ಆಯಿತು. ಸರ್ ನಾನು ನೆನ್ಪಿಟ್ಕೊಂಡಿರೋದು ಹೇಳ್ತಿದ್ದೀನಿ ನಿಮಗೆ. ಈ ಒಂದು ಸೌತ್ ಆಫ್ರಿಕಾದಲ್ಲಿ ಯಾರಿದ್ರು? ಸ್ಟಬ್ ಇದ್ದ. ಓಕೆ, ಬ್ಯಾಟ್ಸ್ಮನ್. ಆ್ಯಂಡ್ ದೆನ್ ನ್ಯೂಜಿಲೆಂಡಲ್ಲಿ ಯಾರಿದ್ದ? ಅಲೀನ್ ಇದ್ದ. ಓಕೆ, ಫಿನ್ಲ್ಯಾಂಡ್. ಹೀಗೆ ನಾನು ನೆನ್ಪಿಟ್ಕೊಂಡಿದ್ದೀನಿ. ಇದು ನನ್ನ ಒಂದು ರೀತಿ ನನಗೆ ನೆನಪುಳಿತಕ್ಕಂಥ ಒಂದು ಸ್ಟೈಲ್. ಸೊ ನಿಮಗೆ ಬೇರೆ ರೀತಿ ನೆನ್ಪುಳಿಬಹುದು, ಬಟ್ ನೆನಪಿಟ್ಕೊಳ್ಳಿ. ಓಕೆ, ಏನಾದರೂ ಲಿಂಕ್ ಮಾಡ್ಕೊಳ್ಳಿ. ಸೊ ಒಟ್ಟಲ್ಲಿ ನೆನಪಿಟ್ಕೊಳ್ಳಿ. ಯಾಕಂದರೆ ಎಕ್ಸಾಮಲ್ಲಿ ನಿಮಗೆ ಹೇಗೆ ನೆನಪಿಟ್ಕೊಂಡಿದೆ ಅನ್ನೋದು ಯಾವನು ಸಹ ಇಂಪಾರ್ಟೆಂಟ್ ಕೇಳಲ್ಲ, ಬಟ್ ಅದನ್ನು ನೀನು ಕರೆಕ್ಟ್ ಟಿಕ್ ಮಾಡಿದೆ ಅನ್ನೋದು ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಜಸ್ಟ್ ಟ್ರಿಕ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಇದನ್ನು ಮತ್ತೆ ಪದೇ ನೀವು ಏನಾದರೂ ಫಿನ್ಲ್ಯಾಂಡ್ ಬಗ್ಗೆ ಓದ್ತಾ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ರಷ್ಯಾದ ನೋಡಿ ಈಸಿಯಾಗಿ ಹೇಳ್ತೀರಾ ನೀವು, ಯಾರು? ಪುಟಿನ್ ಅಂತ ಹೇಳ್ತೀರಾ. ಇಸ್ರೇಲ್ದು ಈಸಿಯಾಗಿ ಹೇಳ್ತೀರಾ, ಯಾರು? ಬೆಂಜಮಿನ್ ನೆತನ್ಯಾಹು ಅಂತ ಹೇಳ್ತೀರಾ. ಆ್ಯಂಡ್ ದೆನ್ ಅಮೆರಿಕಾದಂತೂ ಗೊತ್ತೇ ಇದೆ, ಸೊ ಆತ ಟ್ರಂಪ್. ಆ್ಯಂಡ್ ದೆನ್ ಈ ಒಂದು ಕೆನಡಾದ ಗೊತ್ತೇ ಆಗುತ್ತೆ, ಅದು ಮಾರ್ಕ್ ಕಾರ್ನಿ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವುದು? ಈ ಒಂದು ಜಪಾನ್ ಹೇಳ್ತೀರಾ ನೀವು, ಸನೈ ತಕೈಚಿ ಅಂತ. ಓಕೆ, ಸನೈ ಸಾನಿ ಅಲ್ಲ, ಸಾನಿ ಮೀನ್ಸ್ ಸಾನ್ವಿ ಅಂತ ಇರುತ್ತೆ ಅಲ್ವಾ? ಸೊ ಅವ್ರು ನೀವು ಲಿಂಕ್ ಮಾಡ್ಕೊಳ್ಳಿ, ಜಪಾನ್ ನೆನಪುಳಿತದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಯಾರು? ಫ್ರಾನ್ಸ್ದು. ಅದು ಅವರು ಅವಾಗ ಬರ್ತಾ ಇರ್ತಾರೆ, ಆ್ಯಂಡ್ ನಾವು ಅಲ್ಲಿ ಹೋಗ್ತಾ ಇರ್ತೀವಿ. ಯಾರು? ಇಮ್ಯಾನ್ಯುಯಲ್ ಮ್ಯಾಕ್ರನ್. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಇಂಗ್ಲೆಂಡ್ ಯಾರು? ಮೀನ್ಸ್ ನಮ್ಮನ್ನು ಆಳಿ ಹೋದವರು. ಸೊ ಕೀರ್ ಸ್ಟಾರ್ಮರ್. ಓಕೆ, ಸೊ ಇದು ನಿಮ್ಗೆ ನೆನಪುಳಿತದೆ. ಬಟ್ ಕೆಲವೊಂದು ರಾಷ್ಟ್ರಗಳು ಹೇಗೆ ಅಂದರೆ ಒಂದ್ಸರಿ ಮಾತ್ರ ಬರ್ತವೆ ಅದು. ಸೊ ಅವ್ರುಗಳನ್ನ ನೀವು ಏನಾದರೂ ಲಿಂಕ್ ಮಾಡ್ಕೊಂಡು ನೆನಪಿಟ್ಕೊಳ್ಬೇಕು. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಅದನ್ನು ನೋಡೋಣ ಬನ್ನಿ. ಯಾವುದು ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ, ಸೊ ಅವಾಗ ನಾವು ಹೇಳಬೇಕಾಗುತ್ತೆ ಈ ಒಂದು 6G ಆ್ಯಂಡ್ ದೆನ್ ಕ್ವಾಂಟಮ್ ತಂತ್ರಜ್ಞಾನದ ಬಗ್ಗೆ ಈ ಒಂದು ಚರ್ಚೆನ ನಡೆಸಲಾಗಿದೆ. ಈ ಒಂದು ಪಾಲುದಾರಿಕೆ ಬಗ್ಗೆ ಒಂದು ಚರ್ಚೆನ ತಗೊಂಡಿದೆ ಅಂತ. ಓಕೆ, ಇದು ಯಾವುದರ ಒಂದು ಡೈಲಾಗಲ್ಲಿ ಅಂತ ಕೇಳಿದ್ರೆ ಒಂದು ರಾಯ್ಸೇನಾ ಡೈಲಾಗ್ ಅಂತ ಹೇಳ್ತೀವಿ. ರಾಯ್ಸೇನಾ ಡೈಲಾಗ್ 2026 ಅಂತ ಹೇಳಬೇಕಾಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ಇತ್ತೀಚೆಗೆ ಪಂಜಾಬ್ನಿಂದ 25,900 ಕ್ವಿಂಟಾಲ್ ಅಕ್ಕಿಯನ್ನು ಹೊತ್ತ ಮೊದಲ FCI ಸರಕು ರೈಲು ಮಿಜೋರಾಂನಿಂದ ಯಾವ ರೈಲ್ವೆ ನಿಲ್ದಾಣಕ್ಕೆ ತಲುಪಿತು ಅಂತ. ಎಲ್ಲಿಂದ ಸರ್ ಇದು? ಮಿಜೋರಾಂನಿಂದ ಎಲ್ಲಿಗೆ ತಲುಪಿದೆ ಇದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗಿದೆ ಸರ್ ದ್ಯಾಟ್ ಈಸ್ ಒಂದು ಸೈರಾಂಗ್ ರೈಲ್ವೆ ನಿಲ್ದಾಣಕ್ಕೆ ಇದು ತಲುಪಿದೆ. ಯಾವ ರೈಲ್ವೆ ನಿಲ್ದಾಣ ಅಂದರೆ ಇದು ಸೈರಾಂಗ್ ರೈಲ್ವೆ ನಿಲ್ದಾಣಕ್ಕೆ ಇದು ತಲುಪಿದೆ. ಏನನ್ನ ತೆಗೆದುಕೊಂಡು ಹೋಗಿದೆ ಅಂದರೆ ಈ ಒಂದು 25,900 ಕ್ವಿಂಟಾಲ್ ಅಕ್ಕಿಯನ್ನು ಇದು ತೆಗೆದುಕೊಂಡು ಹೋಗಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಈ ಒಂದು ಗಣಿಗಾರಿಕೆಯಿಂದ ಸುಸ್ಥಿರ ಭೂಬಳಕೆ ಮತ್ತು ಸಮುದಾಯದ ಕೇಂದ್ರೀಕೃತ ಉದ್ದೇಶಗಳಿಗಾಗಿ ಬದಲಾಗುವ ಕುರಿತಾದ ಭಾರತದ ಮೊದಲ ಗಣಿ ಮುಚ್ಚುವಿಕೆ ಮತ್ತು ಮರುಬಳಕೆ ಕಾರ್ಯಾಗಾರ ಎಲ್ಲಿ ನಡೆಯಿತು ಅಂತ. ಎಲ್ಲಿ ನಡೆದಿದೆ ಸರ್ ಇದು? ಎಲ್ಲಿ ಅಂದರೆ ದ್ಯಾಟ್ ಈಸ್ ಇನ್ ತಮಿಳುನಾಡು. ಅಂದರೆ ಯಾವುದಕ್ಕೆ ಸರಿಯಾದ ಯಾವುದಾಗುತ್ತೆ ಸರ್? ದ್ಯಾಟ್ ಈಸ್ ಈ ಒಂದು ನೈವೇಲಿ ಅಂತ ಹೇಳ್ತೀವಿ. ಎಲ್ಲಿ? ಒಂದು ನೈವೇಲಿಯಲ್ಲಿ ಇದು ನಡೆದಿದೆ. ಯಾವುದು? ಮೈನ್ ಕ್ಲೋಷರ್ ಆ್ಯಂಡ್ ದೆನ್ ಈ ಒಂದು ರೀಪರ್ಪೋಸಿಂಗ್ ಕಾರ್ಯಾಗಾರ. ಓಕೆ, ಎಲ್ಲಿ ಅಂದರೆ ಈ ಒಂದು ನೈವೇಲಿಯಲ್ಲಿ. ಓಕೆ, ಎಲ್ಲಿ? ಒಂದು ನೈವೇಲಿಯಲ್ಲಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ನೌಕಾಯಾನ ಮತ್ತು ಸುರಕ್ಷತೆಯನ್ನು ಸುಧಾರಿಸಲು ಬ್ರಹ್ಮಪುತ್ರ ನದಿಯಲ್ಲಿ ರಾಷ್ಟ್ರೀಯ ಜಲಮಾರ್ಗ 2ರಲ್ಲಿ ಭಾರತ ಮೊದಲ ಯಾವ ಸೌಲಭ್ಯಕ್ಕೆ ಅಡಿಪಾಯ ಹಾಕಲಾಯಿತು ಅಂತ ಕೇಳಿದ್ರೆ ಲೈಟ್ ಹೌಸ್ಗಳನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಷ್ಟು ಲೈಟ್ ಹೌಸ್ಗಳು ಅಂತ ನಿಮಗೆ ಕೇಳ್ಬೋದಲ್ಲ ಸರ್? ಒಂದೇ ಲೈಟ್ ಹೌಸ್ ಅಲ್ಲ ಸರ್, 4 ಲೈಟ್ ಹೌಸ್ಗಳನ್ನು ಇಲ್ಲಿ ನಾವು ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಈ ಒಂದು ಸೆಪ್ಟೆಂಬರ್ ಟು ಅಕ್ಟೋಬರ್ 2026ರಲ್ಲಿ ಏಷ್ಯನ್ ಗೇಮ್ಸ್ ಎಲ್ಲಿ ನಡೆಯಲಿದೆ ಅಂತ ಕೇಳಿದ್ರೆ. ಓಕೆ, ಒಂದು 2026 ಏಷ್ಯನ್ ಗೇಮ್ಸ್ ಎಲ್ಲಿ ನಡೆಯಲಿದೆ ಅಂತ ಸಿಂಪಲ್ ಆಗಿ ಇದಕ್ಕೆ ಆನ್ಸರ್ ಹೇಳಬೇಕಾಗುತ್ತೆ ನೀವು. ಯಾವ ರಾಜ್ಯ ಸರ್ ಅದು? ಯಾವ ದೇಶ ಸರಿ? ಯಾವ ದೇಶ ಅಂದರೆ ಒಂದು ಜಪಾನ್ ದೇಶ ಸರ್. ಓಕೆ, ಸೊ ಇದನ್ನು ಹೇಗೆ ನೆನ್ಪಿಟ್ಕೊಳ್ಬೇಕು? 2022ರಲ್ಲಿ ಯಾವ ದೇಶದಲ್ಲಿ ನಡೆದಿದೆ? ಚೀನಾ ದೇಶದಲ್ಲಿ ನಡೆದಿದೆ. ಸೊ ಈಗ ಏನಿಲ್ಲ ಆದರೆ ಪಕ್ಕ ನಡೀತಿದೆ ಜಪಾನ್ದಲ್ಲಿ, ಅಷ್ಟೇ. ಸಿಂಪಲ್. ಓಕೆ, ಸಿಂಪಲ್, ಮುಗಿದೋಗಿತ್ತು. ಇವಾಗ ಇದು 22, ಇದು 26 ಅಂತ ಹೇಳ್ತೀವಿ ಸರ್. ಯಾಕಂದರೆ 4 ವರ್ಷಕ್ಕೊಮ್ಮೆ ಈ ಒಂದು ಏಷ್ಯನ್ ಗೇಮ್ಸ್ ನಡೀತದೆ. ಓಕೆ, ಸೊ ಇದು ಗೊತ್ತಿರಲಿ. ಸೊ ಅದೇನು ಅಂದರೆ ಒಂದು ಹಚಿನಗೋಯಾ ಜಪಾನ್ ಅಂತ ಹೇಳ್ತೀವಿ. ಯಾವುದು? ಒಂದು ಐಚಿನಗೋಯಾ ಜಪಾನಲ್ಲಿ ಈ ಒಂದು ಏಷ್ಯನ್ ಗೇಮ್ಸ್ 2026 ನಡೆಯಲಿದೆ. ಓಕೆ, ಇಲ್ಲಿ ಅಂದರೆ ಒಂದು ಜಪಾನಲ್ಲಿ. ಓಕೆ, ಸೊ ಇದು ಗೊತ್ತಿರುತ್ತಾ ನಿಮಗೆ? ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು 16ನೇ ಪ್ರಶ್ನೆ ಕ್ರೀಡೆಯನ್ನು ಜನಪ್ರಿಯಗೊಳಿಸಲು ವಿಶ್ವದ ಮೊದಲ ಫ್ರಾಂಚೈಸ್ ಆಧಾರಿತ ಯಾವ ಲೀಗ್ನ ಲೋಗೋವನ್ನು ಇತ್ತೀಚೆಗೆ ಅನಾವರಣಗೊಳಿಸಲಾಯಿತು ಅಂತ ಕೇಳಿದಾನೆ. ಈ ಒಂದು ಕ್ರೀಡೆಯನ್ನು ಜನಪ್ರಿಯಗೊಳಿಸಲು ಅಂತ ವಿಶ್ವದ ಮೊದಲ ಫ್ರಾಂಚೈಸ್ ಆಧಾರಿತ ಒಂದು ಲೀಗ್ ಆಗಿದೆ ಅಂತ. ಇದು ಯಾವುದು ಸರ್? ಅದು ಯಾವುದು ಅಂದರೆ ಏನಿಲ್ಲ ಸರ್, ಅದು ಸೈಕ್ಲಿಂಗ್ ಲೀಗ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಸೈಕ್ಲಿಂಗ್ ಲೀಗ್ ಆಫ್ ಇಂಡಿಯಾ. ಓಕೆ,
ಸೊ ಇವಾಗೇನು ಸೈಕಲ್ ಮೇಲೆ ಕೂತಾಗ ಒಂದ್ಸರಿ ಅಂದ್ಕೊಳ್ಬೇಕೇನಿಲ್ಲ, ವಿಶ್ವದ ಮೊದಲ ಫ್ರಾಂಚೈಸ್ ಆಧಾರಿತ ಲೀಗ್ ಆಗಿದೆ ಗುರು ಇದು ನಮ್ಮ ಸೈಕಲ್ ಅಂತ. ಓಕೆ, ಅಂಡ್ ನೆಕ್ಸ್ಟ್ ಪ್ರಶ್ನೆ ಈ ಒಂದು 17ನೇ ಪ್ರಶ್ನೆ. ಕೈಗೆಟುಕುವ ದರದಲ್ಲಿ ಜನರಿಕ್ ಔಷಧಗಳನ್ನು ಒದಗಿಸುವ ಭಾರತದಾದ್ಯಂತ ಇರುವ ಜನೌಷಧಿ ಕೇಂದ್ರಗಳ ಸಂಖ್ಯೆ ಈಗ ಎಷ್ಟಕ್ಕೆ ಏರಿದೆ? ಓಕೆ, ಸೊ ಎಷ್ಟಕ್ಕೆ ಏರಿದೆ ಸರ್ ಇದು? ಎಷ್ಟಕ್ಕೆ ಸರ್? ದ್ಯಾಟ್ ಈಸ್ ಒಂದು 18,000ಕ್ಕಿಂತ ಹೆಚ್ಚಿಗೆ ಇದು ಏರಿದೆ ಸರ್ ಯಾವುದೇ ಒಂದು ಜನೌಷಧಿ ಕೇಂದ್ರಗಳು. ಓಕೆ, ಅಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ಏಪ್ರಿಲ್ 1, 2026 ಪ್ರಾರಂಭವಾಗಲಿರುವ ಭಾರತ ಮೊದಲ ಸಂಪೂರ್ಣ ಡಿಜಿಟಲ್ ಜನಗಣತಿಯ ಮಾಸ್ಕಾಟ್ಗಳನ್ನು ಯಾರು ಅನಾವರಣಗೊಳಿಸಿದರು ಅಂತ? ಯಾರಂದ್ರೆ ಸರ್ ನಮ್ಮ ಭಾರತ ಗೃಹ ಮಂತ್ರಿ ಅಮಿತ್ ಶಾ ಅಂತ ಹೇಳ್ತೀವಿ. ಹಾಗಾದ್ರೆ ಆ ಒಂದು ಮಾಸ್ಕಾಟ್ ಏನು ಅಂತ? ಓಕೆ, ಯಾರ್ಯಾರು ಅಂತಾರೆ ಅಂದರೆ ಒಂದು ಪ್ರಗತಿ ಯಾರ ನೇಮ್ ಇದೆ ನೋಡಿ. ಓಕೆ, ಸೊ ಯಾರ್ದಾದ್ರು ಇದ್ರೆ ಕಾಮೆಂಟ್ ಮಾಡಿ. ಆ್ಯಂಡ್ ದೆನ್ ವಿಕಾಸ್. ಓಕೆ, ಈ ಒಂದು ಪ್ರಗತಿ ಮತ್ತು ವಿಕಾಸ್ ಅನ್ನೋ 2 ಮಾಸ್ಕಾಟ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಓಕೆ, ಸೊ ಈ ಪ್ರಗತಿ ಅನ್ನೋದು ಗರ್ಲ್ ಆ್ಯಂಡ್ ದೆನ್ ಈ ಒಂದು ವಿಕಾಸ್ ಅನ್ನೋದು ಬಾಯ್. ಓಕೆ, ಇದು ಮಾಸ್ಕಾಟ್ಗಳಾಗಿದ್ದಾವೆ. ಯಾವುದು? ಈ ಒಂದು ಡಿಜಿಟಲ್ ಸೆನ್ಸಸ್ 2027. ಓಕೆ, ಸೊ ಇದು ಟೋಟಲ್ 2 ಫೇಸಲ್ಲಿ ನಡೀತದೆ. ಓಕೆ, ಫಸ್ಟ್ ಫೇಸ್ ಏಪ್ರಿಲ್ 1ರಿಂದ ಸ್ಟಾರ್ಟ್ ಆಗುತ್ತೆ, ಸೆಪ್ಟೆಂಬರ್ವರೆಗೂ ಆಗುತ್ತೆ. ಆ್ಯಂಡ್ ದೆನ್ ಸೆಪ್ಟೆಂಬರ್ ನಂತರ ಸೆಕೆಂಡ್ ಫೇಸ್ ಸ್ಟಾರ್ಟ್ ಆಗುತ್ತೆ, ಅದು ಹಿಲ್ಲಿ ಏರಿಯಾಸ್ಗಳಲ್ಲಿ. ಓಕೆ, ಸೊ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈಗಿನ ಒಬ್ಬ ಜನಗಣತಿ ಅಧಿಕಾರಿ ಯಾರು ಅಂತ ಕೇಳಿದ್ರೆ ಮೃತ್ಯುಂಜಯ ಅವರು ಅಂತ ಹೇಳ್ತೇವೆ ಸರ್ ನಾವು. ಸೊ ಅವ್ರ ಬಗ್ಗೆ ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಇತ್ತೀಚೆಗೆ ಯಾವ ದೇಶದ ನ್ಯಾಯಾಂಗ ಪ್ರಕ್ರಿಯೆಗಳನ್ನು ಡಿಜಿಟಲೀಕರಣಗೊಳಿಸಲು ತಾಂತ್ರಿಕ ನೆರವು ನೀಡಲು ಮುಂದಾಗಿದ್ದಾರೆ ಅಂತ? ಸರಿನಾ? ಸೊ ಯಾವುದಕ್ಕೆ? ನೇಪಾಳ, ಭೂತಾನ, ಶ್ರೀಲಂಕಾ ಮತ್ತು ಈ ಒಂದು ಬಾಂಗ್ಲಾದೇಶ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಯಾವ ದೇಶಕ್ಕೆ ಸರ್ ಇದು? ಯಾವ ದೇಶ ಅಂದರೆ ಸರ್ ದ್ಯಾಟ್ ಈಸ್ ನಥಿಂಗ್ ಬಟ್ ಭೂತಾನ್ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಭೂತಾನ್ ದೇಶಕ್ಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಈ ಒಂದು ಹಿತಾಸಕ್ತಿ ಸಂಘರ್ಷ ತಡೆಯಲು ನಿಯಂತ್ರಕ ಮತ್ತು ಅನಿಯಂತ್ರಿತ ಹಣಕಾಸು ಸೇವೆಗಳನ್ನು ಪ್ರತ್ಯೇಕ ಸ್ಟ್ರಾಟಜಿಕ್ ಬಿಸ್ನೆಸ್ ಯೂನಿಟ್ SBUಗಳಾಗಿ ವಿಂಗಡಿಸಲು ಸೆಬಿ ಯಾರಿಗೆ ನಿರ್ದೇಶನ ನೀಡಿದೆ ಅಂತ? ಯಾರಿಗೆ ನಿರ್ದೇಶನ ನೀಡಿದೆ ಸರ್ ಇದನ್ನ? ಸಿಂಪಲ್ ಆಗಿ ಹೇಳಬೇಕಾಗುತ್ತೆ ನೀವು ಯಾರು ಅಂತ ಅಂದರೆ ಸರ್ ದ್ಯಾಟ್ ಈಸ್ ಒಂದು ನಾನ್ ಬ್ಯಾಂಕ್ ಕಸ್ಟೋಡಿಯನ್ಗಳಿಗೆ. ಓಕೆ, ಯಾರಿಗೆ ಅಂದರೆ ಆಪ್ಷನ್ ಬಿ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ 21ನೇ ಪ್ರಶ್ನೆ. ಏಪ್ರಿಲ್ ಟು ಜನವರಿ 2025-26 ಅವಧಿಯಲ್ಲಿ ಭಾರತ ರಫ್ತು ಶೇಕಡ 6.15% ಬೆಳೆದು ಎಷ್ಟು $1 ಬಿಲಿಯನ್ ತಲುಪಿದೆ ಅಂತ? ಸರ್ ಎಷ್ಟಕ್ಕೆ ತಲುಪಿದೆ? ಎಷ್ಟಕ್ಕೆ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು $720.76 ಬಿಲಿಯನ್ ಇದು ತಲುಪಿದೆ ಅಂತ ಹೇಳಬೇಕಾಗತ್ತೆ ನೀವು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ. ಕೇರಳದ ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಪತ್ತೆಯಾದ 2 ಹೊಸ ಎರೆಹುಳು ತಳಿಗಳು ಯಾವ್ದ್ಯಾವುದು ಅಂತ? ಯಾವ್ದು ಸರ್ ಅದು? ಯಾವ್ದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಮೋನಿಲಿ ಗಾಸ್ಟರ್ ಗಿರೇಶಿ ಮತ್ತು ಈ ಒಂದು ಡ್ರಾವಿಡಾ ರಿನಾಲ್ಡ್ರಿಸ್ ಅಂತ ಹೇಳ್ತೀವಿ ಸರ್. ಯಾವುದು? ಆಪ್ಷನ್ ಎ ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಒಂದು ACIASQ ಪ್ರಶಸ್ತಿಗಳ ಪ್ರಕಾರ ಸತತ 4ನೇ ವರ್ಷ ವಿಶ್ವದ ಅತ್ಯುತ್ತಮ ಆಗಮನ ವಿಮಾನ ನಿಲ್ದಾಣ ಶ್ರೇಯಾಂಕ ಪಡೆದ ನಿಲ್ದಾಣ ಯಾವುದು ಅಂತ? ಸರ್ನ ಯಾವುದು ಸರ್ ಇದು? ವಿಶ್ವದ ಅತ್ಯುತ್ತಮ ಆಗಮನ ವಿಮಾನ ನಿಲ್ದಾಣ ಸರ್ನ ಬೆಸ್ಟ್ ಏರ್ಪೋರ್ಟ್ ಆಟ್ ಅರೈವಲ್ಸ್ ಗ್ಲೋಬಲಿ ಶ್ರೇಯಾಂಕ ಪಡೆದ ನಿಲ್ದಾಣ ಯಾವುದು ಅಂತ? ಸರ್ನ ಯಾವುದು ಅಂದರೆ ಈ ಒಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳ್ತೀವಿ. ಸರ್ನ ಎಲ್ಲಿ ಕಂಡುಬರುತ್ತೆ? ಇದು ಬೆಂಗಳೂರಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ಕೋಸ್ಟ್ ಗಾರ್ಡ್ಗಾಗಿ ALHMK 3rd ಹೆಲಿಕಾಪ್ಟರ್ಗಳನ್ನು ಖರೀದಿಸಲು ರಕ್ಷಣಾ ಸಚಿವಾಲಯವು ಎಷ್ಟು ಕೋಟಿ ರೂಪಾಯಿಗಳ ಒಪ್ಪಂದಕ್ಕೆ ಸಹಿ ಹಾಕಿದೆ? ಎಷ್ಟು ಕೋಟಿ? ಎಷ್ಟು ಅಂತಂದರೆ ಅವಾಗ ಹೇಳಬೇಕಾಗಿದೆ ಸರ್ 5,083 ಕೋಟಿಗೆ ಸಹಿ ಹಾಕಲಾಗಿದೆ ಅಂತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ನೌಕಾಪಡೆಗಾಗಿ ರಕ್ಷಣಾ ಸಚಿವಾಲಯವು ಖರೀದಿಸುತ್ತಿರುವ ಕ್ಷಿಪಣಿಯ ಹೆಸರೇನು ಅಂತ? ಯಾವುದಕ್ಕೆ ಈ ಒಂದು ರಕ್ಷಣಾ ಸಚಿವಾಲಯವು ನೌಕಾಪಡೆಗಾಗಿ ಖರೀದಿಸ್ತಾ ಇದೆ ಇದು? ಹಾಗಾದರೆ ಆ ಒಂದು ಕ್ಷಿಪಣಿ ಹೆಸರೇನು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು VL ಶೀಲ್ಡ್ ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು VL ಸ್ಟೀಲ್ ಅನ್ನೋದು. ಓಕೆ, ಯಾವುದು? ಈ ಒಂದು VL ಸ್ಟೀಲ್ ಅನ್ನೋ ಒಂದು ಕ್ಷಿಪಣಿಯನ್ನು ಖರೀದಿಸ್ತಾ ಇದೆ ಸರ್. ಅದು ಯಾವುದಕ್ಕೆ ಅಂತ ಕೇಳಿದ್ರೆ ಒಂದು ನೌಕಾಪಡೆಗಾಗಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ. ತೆಲಂಗಾಣದ ರಾಜ್ಯಪಾಲರಾಗಿದ್ದ ಜಿಷ್ಣುದೇವ್ ವರ್ಮಾ ಅವರನ್ನು ಯಾವ ರಾಜ್ಯದ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗಿದೆ? ಸರ್ ದ್ಯಾಟ್ ಈಸ್ ಈ ಒಂದು ಮಹಾರಾಷ್ಟ್ರದ ರಾಜ್ಯಪಾಲರನ್ನಾಗಿ ಇವರನ್ನು ನೇಮಕ ಮಾಡಲಾಗಿದೆ ಸರ್ನ. ಯಾರನ್ನ? ಈ ಒಂದು ಜಿಷ್ಣುದೇವ್ ವರ್ಮಾ ಅವರು. ಸೊ ನಿಮಗೆ ಪ್ರಶ್ನೆ ಗೊತ್ತಿರಲಿ, ಪ್ರಸ್ತುತ ಮಹಾರಾಷ್ಟ್ರದ ಗವರ್ನರ್ ಯಾರು ಅಂತ ಸಹ ಕೇಳಬಹುದು. ಬಟ್ ಸ್ವಲ್ಪ ಟ್ವಿಸ್ಟ್ ಮಾಡಿ ನಿಮ್ಗೆ ಏನಂತ ಕೇಳ್ಬೋದು ಅಂತಂದರೆ ಈ ಮಹಾರಾಷ್ಟ್ರದ ಗವರ್ನರ್ ಆಗಿರ್ತಕ್ಕಂತಹ ವ್ಯಕ್ತಿ ಯಾವ ರಾಜ್ಯದ ಗವರ್ನರ್ ಆಗಿದ್ರು ಅಂತ ನಿಮಗೆ ಕೇಳಬಹುದು. ಓಕೆ, ಸೊ ಅವಾಗ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ, ಯಾರು ಗುರು ಇದು? ಫಸ್ಟ್ ಇದಕ್ಕೆ ಆನ್ಸರ್ ಬೇಕು ನಮಗೆ, ಯಾರಿದ್ದಾರೆ ಇವಾಗ ಅಂತ. ಸೊ ಆ್ಯಂಡ್ ದೆನ್ ಸೆಕೆಂಡ್ ಮತ್ತೊಂದು ಆನ್ಸರ್ ಹುಡುಕಬೇಕಾಗತ್ತೆ ನಾವು. ಹಾಗಾದರೆ ಅವರು ಮೊದಲು ಏನಿದ್ರು ಅಂತ. ಓಕೆ, ಸೊ ಇದು ಕನ್ಫ್ಯೂಷನ್ ಆಗ್ತದೆ. ಸೊ ಅದಕ್ಕೆ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಅದ್ರ ಬಗ್ಗೆ ಇವತ್ತು ಸಾಯಂಕಾಲ ಒಂದು ಕ್ಲಾಸ್ ಮಾಡಲಾಗಿರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು UPSC CSE 2025 ಅಂತಿಮ ಫಲಿತಾಂಶ ಪ್ರಕಟವಾಗಿದ್ದು ಇದರಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಮೊದಲ ರ್ಯಾಂಕ್ ಪಡೆದವರು ಯಾರು ಅಂತ? ಯಾರು ಸರ್ ಅವರು? ಯಾರು ಅಂದರೆ ಸರ್ ದ್ಯಾಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಈ ಅನುಜ್ ಅಗ್ನಿಹೋತ್ರಿ ಅವರು ಅಂತ ಹೇಳ್ತೀವಿ ಸರ್ನಾ. ಏನನ್ನ ಸ್ಟಾರ್ಟ್ ಆಗಿದೆ ನೋಡಿ ಅವ್ರದ್ದು ಸಹ. ಅನುಜ್ ಅಗ್ನಿಹೋತ್ರಿ ಇವರು ರ್ಯಾಂಕ್ 1 ಪಡೆದಿದ್ದಾರೆ. ಓಕೆ, ಆಲ್ ಇಂಡಿಯಾ ರ್ಯಾಂಕ್ 1 ಅಂತ ಹೇಳ್ತೀವಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ. ICC ಪುರುಷರ T20 ವಿಶ್ವಕಪ್ 2026 ಫೈನಲ್ ಪಂದ್ಯವು ಯಾವ 2 ತಂಡಗಳ ನಡುವೆ ನಡೆಯಲಿದೆ ಅಂತ? ಯಾವ್ಯಾವ ತಂಡ ಸರ್? ನಮ್ಮ ಭಾರತ ಮತ್ತು ನ್ಯೂಜಿಲೆಂಡ್ ಮಧ್ಯೆ ನಡೆಯಲಿದೆ. ಓಕೆ, ಸೊ ಇದನ್ನು ಗೊತ್ತಿರಲಿ ನಿಮಗೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಒಂದು ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು 2026-27ನೇ ಸಾಲಿನ ಎಷ್ಟು ಕೋಟಿ ರೂಪಾಯಿಗಳ ರಾಜ್ಯ ಬಜೆಟನ್ನು ಮಂಡಿಸಿದ್ದಾರೆ ಅಂತ? ಎಷ್ಟು ಕೋಟಿ ರೂಪಾಯಿಗಳ ರಾಜ್ಯ ಬಜೆಟನ್ನು ಅವರು ಮಂಡಿಸಿದ್ದಾರೆ ಸರ್? ಅದು ಎಷ್ಟು?
ಎಷ್ಟು ಅಂದರೆ ಅವಾಗ ನಾವು ಹೇಳ್ಬೇಕಾಗುತ್ತೆ ಸರ್ 7,69,467 ಕೋಟಿ ರೂಪಾಯಿಗಳು ಅಂತ. ಹಾಗಾದರೆ ನಮ್ಮ ಕರ್ನಾಟಕದ ಬಜೆಟ್ಸನ್ನು ಸಹ ಮಂಡಿಸಿದ್ದಾರೆ ಅಲ್ವಾ. ಸೊ ಎಷ್ಟನ್ನು ಬಜೆಟ್ ಮಂಡಿಸಿದ್ದಾರೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳ್ಬೇಕಾಗುತ್ತೆ 4,48,004 ಕೋಟಿ ರೂಪಾಯಿ ಬಜೆಟ್ಗಳನ್ನು ಮಂಡಿಸಿದ್ದಾರೆ. ಓಕೆ, ಸೊ ಇಲ್ಲಿ ನೀವು ಸ್ಟೇಟಸ್ ಪ್ರಿಂಟ್ ಏನಿದ್ರಲ್ವಾ, ಇದು ನೀವು ನೆನ್ಪಿಟ್ಕೊಳ್ಳೇಬೇಕು. ಸರ್ ಇದು ನೆನ್ಪುಳಿಯಲ್ಲ ಏನಿಲ್ಲ, ಎಲ್ಲ ಸಹ 4ರಿಂದ ಡಿವೈಡ್ ಆಗುತ್ತೆ ನೋಡಿ. 4ರಿಂದ ಡಿವೈಡ್ ಆಗುತ್ತೆ, 4ರಿಂದ ಡಿವೈಡ್ ಆಗುತ್ತೆ, 4 ಎಳ್ಳೇ ಡಿವೈಡ್ ಆಗುತ್ತೆ ಅಂದರೆ 4 ಒಂದಲೇ ಡಿವೈಡ್ ಆಗುತ್ತೆ. ಒಟ್ನಲ್ಲಿ 4ರಿಂದ ಡಿವೈಡ್ ಆಯ್ತಲ್ವಾ. ಸರ್ ಎಕ್ಸಾಮಲ್ಲಿ ಹೀಗೆ ಕೊಡ್ತಾನಂತ ಏನು ಗ್ಯಾರಂಟಿ ಸರ್? ಮೈಂಡಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಇದ್ದೇ ಇರುತ್ತೆ. 4ರಲ್ಲಿ ಡಿವೈಡ್ ಆಗುತ್ತೆ ಅಂತ ಕ್ಲಾಸಲ್ಲಿ ಕೇಳಿದ್ದೆ ಅಂತ ಹೇಳಿದ್ದ. ಸೊ ಇದನ್ನು 4ರಿಂದ ಯಾವುದಾದ್ರು ಡಿವೈಡ್ ಆಗುತ್ತಾ ಅಥವಾ ಆಗ್ತಿಲ್ವಾ, ಯಾವುದಾದ್ರು ಬೇರೆ ಅನ್ಇವನ್ ನಂಬರ್ ಇದೆಯಾ? ಓಕೆ, ಸೊ ಅವಾಗ ನೀವೇನಾಗುತ್ತೆ ಗೊತ್ತಾಗುತ್ತೆ, ಮೈಂಡ್ ಹೇಳುತ್ತೆ ಇದಲ್ಲ ಎಲಿಮಿಟ್ ಮಾಡುವಂತ. ಓಕೆ, ಜಸ್ಟ್ ಏನಾದರೂ ಮಾಡಿ ಜೋಗಾಡ್ ಮಾಡೋದು ನೆನ್ಪಿಟ್ಕೋಬೇಕು ಅಷ್ಟೇ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಅತಿ ಹೆಚ್ಚು ಯಾವ ಒಂದು ಇಲಾಖೆ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರ ಅಂತ ಕೇಳಿದ್ರೆ ಫಸ್ಟ್ ಶಿಕ್ಷಣ ಸಚಿವಾಲಯ ಕೊಟ್ಟಿದ್ದಾರೆ. ಓಕೆ, ಮೀನ್ಸ್ ಈ ಒಂದು ಶಿಕ್ಷಣ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ನಮ್ಮ ದೇಶದ ಬಜೆಟಲ್ಲಿ ಯಾವ ಡಿಪಾರ್ಟ್ಮೆಂಟ್ಗೆ ಅತಿ ಹೆಚ್ಚು ಕೊಟ್ಟಿದ್ದಾರೆ ಸರ್? ಅವಾಗ ನಾವು ಹೇಳ್ಬೇಕಂದ್ರೆ ಸರ್ ಡಿಫೆನ್ಸಿಗೆ ಕೊಟ್ಟಿದ್ದಾರೆ ಅಂತ. ಓಕೆ, ಸೊ 2 ಸಹ ಗೊತ್ತಿರಲಿ ನಿಮಗೆ. ನಮ್ಮ ರಾಜ್ಯದ ಅಂದರೆ ಶಿಕ್ಷಣ ಕೊಟ್ಟಿದ್ದಾರೆ ಅತಿ ಹೆಚ್ಚು, ಅಂದರೆ ನಮ್ಮ ದೇಶದ್ದು ಅಂತ ಕೇಳಿದ್ರೆ ಅವಾಗ ನಾವು ಹೇಳ್ಬೇಕಾಗುತ್ತೆ ಈ ಒಂದು ಡಿಫೆನ್ಸಿಗೆ ಕೊಟ್ಟಿದ್ದಾರೆ ಅಂತ. ಓಕೆ, ಸೊ 2 ಸಹ ನಿಮ್ಗೆ ನೆನಪಿರುತ್ತಲ್ವ ನಿಮಗೆ. ಸೊ 2 ಸಹ ನೀವು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಇದು ಯಾವುದು ಅಂದರೆ 7,69,467 ಕೋಟಿ. ಓಕೆ, ಸೊ ಮೀನ್ಸ್ ನಮಗಿಂತ ಸ್ವಲ್ಪ ಡಬಲ್ ಇದೆ ಅಂತ ಲೆಕ್ಕದಲ್ಲಿದು. ಓಕೆ, ಡಬಲ್ ಇದೆ ಅಲ್ವಾ, ಮೀನ್ಸ್ 4 ಎಳೆ 8. ಸೊ ಮೀನ್ಸ್ 8ಕ್ಕೆ ಸ್ವಲ್ಪ ಕಡಿಮೆ ಇದೆ. ಹೌದು, ಸ್ವಲ್ಪ ಕಡಿಮೆ ಇದೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಭಾರತದ ಭೂವೈಜ್ಞಾನಿಕ ಸಮೀಕ್ಷೆ ಸಂಸ್ಥೆಯು 4 ಮಾರ್ಚ್ 2026 ಎಷ್ಟನೇ ಸಂಸ್ಥಾಪನಾ ದಿನವನ್ನು ಆಚರಿಸಿಕೊಂಡಿತು ಅಂತ? ಯಾವುದು? ಈ ಒಂದು GSI ಅಂತ ಹೇಳ್ತೀವಿ. ಓಕೆ, ಯಾವುದು ಈ ಒಂದು GSI ಎಷ್ಟನೇದು ಅಂದರೆ ಸರ್ ದ್ಯಾಟ್ ಈಸ್ ಈ 176ನೇ ಒಂದು ಸಂಸ್ಥಾಪನಾ ದಿನ ಅಂತ ಹೇಳ್ತೀವಿ. ಸರ್ ಎಷ್ಟನೇದು? ಈ ಒಂದು 176ನೇ ಸಂಸ್ಥಾಪನಾ ದಿನವನ್ನು ಇದು ಆಚರಣೆ ಮಾಡಿಕೊಂಡಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ವರ್ಲ್ಡ್ ಮೊಬೈಲ್ ಕಾಂಗ್ರೆಸ್ ಎಲ್ಲಿ ಆಯೋಜನೆ ಆಗಿತ್ತು ಸರ್? ಇದು ಏನು ಸರ್, ನೀವೇ ಇವಾಗ 3 ಸರ್ ಹೇಳಿದ್ರಿ. ಎಲ್ಲಿ? ಬಾರ್ಸಿಲೋನಾದಲ್ಲಿ ಕಂಡುಬರುತ್ತೆ ಸರ್, ಸ್ಪೇನಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸೂಕ್ಷ್ಮ ಪರಿಸರ ವ್ಯವಸ್ಥೆಯ ಸಂರಕ್ಷಣೆಗಾಗಿ ಭಾರತೀಯ ಸೇನೆಯು ಇತ್ತೀಚೆಗೆ ಯಾವ ಇಲಾಖೆಯೊಂದಿಗೆ ತಿಳುವಳಿಕಾ ಒಪ್ಪಂದಕ್ಕೆ ಇದಕ್ಕೆ ಸಹಿ ಹಾಕಿದೆ ಅಂತ? ಯಾವುದ್ರ ಜೊತೆಗೆ ಸರ್ ಇದು? ಇವಾಗ ಇದನ್ನು ಸಹ ನಿನ್ನೆ ಹೇಳಿದ್ರಲ್ಲ ಸರ್, ಯಾವುದು? ಲಡಾಖ್ ಅರಣ್ಯ ಮತ್ತು ಪರಿಸರ ವಿಜ್ಞಾನ ಇಲಾಖೆಯ ಜೊತೆಗೆ ಯಾರು? ನಮ್ಮ ಭಾರತೀಯ ಸೇನೆ. ಯಾಕೆ ಈ ಒಂದು ಯಾವುದು ಇದು ಲೆಪರ್ಡ್ಸ್. ಓಕೆ, ಯಾವುದು? ಈ ಒಂದು ಸ್ನೋ ಲೆಪರ್ಡ್ನ ಒಂದು ಸಂರಕ್ಷಣೆಗಾಗಿ. ಓಕೆ, ಆ್ಯಂಡ್ ನೆಕ್ಸ್ಟ್ 33ನೇ ಪ್ರಶ್ನೆ, 11ನೇ ಆವೃತ್ತಿಯ ರೈಸಿನಾ ಡೈಲಾಗ್ನ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡವರು ಯಾರು ಅಂತ? ಸರ್ ಯಾರು ಸರ್ ಇದು? ಫಿನ್ಲ್ಯಾಂಡ್ನ ಅಧ್ಯಕ್ಷರು ಸರ್. ಫಿನ್ನಲ್ಲಿ ಇಲ್ಲಿ ಒಂದು ಪ್ಯಾದ್ರೋ ಸ್ಟ್ಯಾಬ್ಸ್ ಅವರು. ಓಕೆ, ಸೊ ಅಲೆಕ್ಸಾಂಡರ್ ಸ್ಟಬ್ಸ್ ಅಂತ ಹೇಳ್ತೀವಿ. ಸೊ ಯಾವ ದೇಶದವರು? ಫಿನ್ಲ್ಯಾಂಡ್ ದೇಶದವರು. ಸೊ ಮೀನ್ಸ್ ಈ ಒಂದು ಫಿನ್ಲ್ಯಾಂಡ್ ಆಪ್ಷನ್ ಬಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು 2027ರ ಜನಗಣತಿಗಾಗಿ ಅನಾವರಣಗೊಳಿಸಿದ 2 ಶುಭಂಕರಿಗಳ ಮೀನ್ಸ್ ಈ ಒಂದು ಮಾಸ್ಕಾಟ್ಗಳ ಹೆಸರೇನು ಅಂತ? ಇವಾಗಲೇ ನಿಮಗೆ ಹೇಳಿದ್ದೆ ಅಲ್ವಾ. ಸೊ ಅದನ್ನು ಮತ್ತೆ ಹೋಮ್ವರ್ಕ್ ಆಗಿ ತಗೊಂಡು ಇದನ್ನು ಹೋಮ್ವರ್ಕ್ ಆನ್ಸರ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿವರು ಕ್ಲಾಸ್ ಕೇಳಿದ್ದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ಇಲ್ಲಿವರು ಕ್ಲಾಸ್ ಕೇಳಿ ನಿಮ್ಗೆ ಏನಾದರೂ ಕ್ಲಾಸ್ ಇಷ್ಟ ಆಗಿದ್ರೆ ಪ್ಲೀಸ್ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಬೇಸ್ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇನ್ನೊಂದೇನು ಅಂತಂದರೆ ಈ ಹೆಸರಿರ್ತಕ್ಕಂಥವರು ಕಾಮೆಂಟ್ ಮಾಡಿ. ಓಕೆ, ಫಿಕ್ಸ್. ಏನಾದರೂ ನಿಮ್ಮ ಈ ಹೆಸರಲ್ಲಿ ಯಾವುದಾದ್ರೂ ಇತ್ತು ಅಂದರೆ ನಿಮಗೆ ಕಾಮೆಂಟ್ ಮಾಡಿ. ಓಕೆ, ಸೊ ಮೀನ್ಸ್ ಬೇರೆಯವರು ಕಾಮೆಂಟ್ ಓದ್ತಾ ಇರ್ತಾರಲ್ವಾ, ಸೊ ಅವ್ರಿಗೆ ಈಸಿಯಾಗಿ ನೆನಪು ಉಳಿತದೆ ಅಷ್ಟೇ. ಓಕೆ, ಸೊ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.